ಮಾಜಿ ಸಿಎಂ ಸಿದ್ದರಾಮಯ್ಯ ಕೇರಳದಲ್ಲೇ ವಿಶ್ರಾಂತಿ. ಕೊಚ್ಚಿನಲ್ಲೇ ಮಾಜಿ ಸಿಎಂ ರಣತಂತ್ರ, ರೆಸಾರ್ಟ್ ರಾಜಕೀಯ. ಆಪ್ತ ಸಚಿವನ ಫಾರ್ಮ್ ಹೌಸ್ನಲ್ಲಿ 3 ದಿನಗಳಿಂದ ನಡೆದಿದ್ದಾದ್ರೂ ಏನು ಅನ್ನೋ ಪ್ರಶ್ನೆ. ಮಾಜಿ ಸಿಎಂ ವಿಶ್ರಾಂತಿನೋ ಇದು ಅಥವಾ ರಾಜಕೀಯ ತಂತ್ರಗಾರಿಕೆಯೋ ಇದು? ಸಂಪುಟ ವಿಸ್ತರಣೆ ವೇಳೆ ಆಪ್ತರಿಗೆ ಅವಕಾಶ ಗಿಟ್ಟಿಸೋ ಕಾರ್ಯತಂತ್ರವೋ ಇದು ಅನ್ನೋ ಪ್ರಶ್ನೆ. ಮಾಜಿ ಸಿಎಂ ಜೊತೆ ಮಹದೇವಪ್ಪ, ಜಾರ್ಜ್ ಚರ್ಚಿಸಿದಂತ ವಿಷಯವಾದ್ರೂ ಏನಿರ್ಬೋದು? ಇವರೆಲ್ಲ ಆಪ್ತರು ಏನ್ ಚರ್ಚೆ ಮಾಡಿರ್ಬೋದು? ವಿಶ್ರಾಂತಿಗೆ ಅಂತ ಹೋಗಿರೋದು, ಮನಃಶಾಂತಿಗೆ ಅಂತ ಹೋಗಿರೋದು, ರಾಜಕೀಯ ತಂತ್ರಗಾರಿಕೆಗೆ ಅಂತ ಹೋಗಿರೋದು, ಕೂತು ಮಾತಾಡಬೇಕು ಅಂತ ಹೋಗಿರೋದು? ಪ್ರಶ್ನೆ ಇದೆ. ಸಂಪುಟ ಸೇರೋಕೆ ಮಹದೇವಪ್ಪ ತುಂಬಿರುವಂಥ ವಿಚಾರ ಆದ್ರೂ ಏನು? ಮಹದೇವಪ್ಪ, ಕೆ ವೆಂಕಟೇಶು, ಹಂಪನಗೌಡ, ಪೊನ್ನಣ್ಣ ಕ್ಯಾಬಿನೆಟ್ ಸೇರೋದು ಪಕ್ಕನ್ನ ಹಾಗಾದ್ರೆ? ಅದೇ ಸ್ಟ್ರಾಟಜಿ ಕೇರಳದಲ್ಲಿ ನಡೀತಾ ಇದೆಯಾ? ಫಾರ್ಮ್ ಹೌಸ್ನಲ್ಲಿ ಸೈಲೆಂಟ್ ಆಗಿ ಎಸಿದ್ದು ಬಲೆ ಹೆಣೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರಾ? ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಹಾಗಿದ್ರೆ ವಾಪಸ್ ಆದಮೇಲೆ ಚೆಸ್ ಗೇಮ್ ಶುರು ಆಗತ್ತಾ? ಚೆಕ್ಮೇಟ್ ಇಡ್ತಾರಾ? ಪ್ರಶ್ನೆ ಇದೆ. ಕುತೂಹಲ ಹುಟ್ಟಾಗ್ತಾ ಇದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಈ ವಿಶ್ರಾಂತಿ ರಾಜಕೀಯ. ಈ ಹಿಂದೆ ಮೈತ್ರಿ ಸರ್ಕಾರ ಇದ್ದಾಗ ಹಿಂಗೆ ವಿಶ್ರಾಂತಿಗೆ ಹೋಗಿದ್ರು. ಆಗೇನೇನಾಗಿತ್ತು ಅಂತ ಗೊತ್ತಲ್ಲ. ಸೊ ಹಾಗಾಗಿ ಈಗಲೂ ಕೂಡ ಪ್ರಶ್ನೆ ಇದೆ, ಏನಪ್ಪ ಏನು ಬೆಳವಣಿಗೆ ಆಗ್ಬೋದು? ನಿಜವಾಗ್ಲೂ ವಿಶ್ರಾಂತಿಗೆ ಅಂತಾನೆ ಹೋಗಿದ್ದ, ರಾಜಕೀಯ ತಂತ್ರಗಾರಿಕೆಗೆ ಅಂತ ಹೋಗಿದ್ದ ಅನ್ನೋದೊಂದು ಪ್ರಶ್ನೆ ಇದೆ. ಅದಲ್ಲದೆ ಇವರ ಆಪ್ತರುಗಳು ಬೇರೆ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನೇನು ಮುಂದಿನ ವಾರ ಈ ಸಂಪುಟ ರಚನೆಯ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ ಅಂತ.